ತಾಯಿ ಗ್ರಾಮ ದೇವತೆ. ಇದೇನಮ್ಮ ನನ್ನ ಬದುಕಿನ ಬಾಯಲ್ಲಿ ಬಿರುಗಾಳಿ ಬೀಸುತ್ತಿರುವೆ. ಈಗ ನನ್ನ ಮನೆಯಲ್ಲಿ ನೋಡಿದರೆ ಬಿಡುಗಾಸಿಗೆ ಗತಿ ಇಲ್ಲದಂಗಾಯಿತು ನನ್ನ ಬದುಕಿನಲ್ಲಿ. ಈತ ನನ್ನ ಬಾಳಿ ಬೆಲೆಯನ್ನು ಯಾರಿಗಾದರೂ ಹಣ ಇಟ್ಟು ಅಡಗಿಸಿಕೊಳ್ಳಬೇಕೆಂದರೆ ನನ್ನ ಬಾಳಿ ತೋಟವನ್ನು ಸರ್ವನಾಶ ಮಾಡಿಬಿಟ್ಟಿದರೆ ಯಾರೋ ಪಾಪಿಗಳು. ಅಂದ ಮೇಲೆ ನನ್ನ ಹೆಂಡತಿ ಕಾವೇರಿ ನಾನು ಹೇಗೆ ಉಳಿಸಿಕೊಳ್ಳಲಿ, ಹೇಗೆ ಬದುಕಿಸಿಕೊಳ್ಳಲಿ? ಯಾರಾದರೂ ಈ ರೈತರಿಗೆ ಹಣ ಸಹಾಯ ಮಾಡಿ ಪುಣ್ಯ ಕಟ್ಟಿಕೊಳ್ಳಿರಪ್ಪ, ನಿಮ್ಮ ಕೈ ಮುಗಿ ಕೇಳಿಕೊಳ್ಳುತ್ತೇವೆ. ಯಾಕಪ್ಪ ನಿನ್ನ ಕಣ್ಣಂಚಿನಲ್ಲಿ ಕಣ್ಣೀರು? ನನ್ನ ತಾಯಿ ಗುಣ ಆಗಲಿಲ್ಲವೇ? ಇಲ್ಲ ಕುಮಾರ, ಇಲ್ಲ. ನಿಮ್ಮ ತಾಯಿ ಗುಣವಾಗಬೇಕಾದರೆ ಹಾರ್ಟ್ ಆಪರೇಷನ್ ಮಾಡುವುದಕ್ಕಾಗಿ 2 ಲಕ್ಷ ಹಣ ಕೇಳುತ್ತಿದ್ದಾರೆ ಆಸ್ಪತ್ರೆಯಲ್ಲಿ. ಅಪ್ಪ, ಹೇಗಾದರೂ ಮಾಡಿ ನನ್ನ ತಾಯಿಯನ್ನು ಉಳಿಸ್ಕೊಡಪ್ಪ, ಉಳಿಸ್ಕೊಡು. ಕುಮಾರ 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 ಕುಮಾರ, ನಿನ್ನ ತಾಯಿಯನ್ನು ಹೇಗೆ ಉಳಿಸಿಕೊಳ್ಳಲಿ ಕುಮಾರ, ಹೇಗೆ ಬದುಕಿಸಿಕೊಳ್ಳಲಿ? ಈಗ ಬಂದಿಯೇನಪ್ಪ ಕಾಡಿನಿಂದ? ಹೌದಾ ಅಪ್ಪಾಜಿ, ಅಮ್ಮನ ಆಸ್ಪತ್ರೆಗೆ ಸೇರಿದ ವಿಷಯ ಕೇಳಿ ಈಗ ತಾನೇ ಬಂದೇನಪ್ಪ. ಇದೇನಿದು ಅಣ್ಣ, ನಿನ್ನ ಕಣ್ಣಂಚಿನಲ್ಲಿ ಕಣ್ಣೀರು. ನನ್ನ ಅತ್ತಿಯ ಎಲ್ಲ ಗುಣ ಆಗಲಿಲ್ಲವೇಣ್ಣ? ಇಲ್ಲ ತಮ್ಮ, ಇಲ್ಲ. ನಿನ್ನ ಅತ್ತಿಗೆ ಗುಣವಾಗಬೇಕಾದರೆ ಹಾರ್ಟ್ ಆಪರೇಷನ್ ಮಾಡುವುದಕ್ಕಾಗಿ 2 ಲಕ್ಷ ಹಣ ಕೇಳುತ್ತಿದ್ದಾರೆ ಆಸ್ಪತ್ರೆಯಲ್ಲಿ. ಇಂಥ ನನ್ನ ಬಾಯಿ ತೋಟವನ್ನು, ನನ್ನ ಬಾಯಿ ತೋಟದ ಮೇಲೆ ಹಣ ಇಸಿದುಕೊಳ್ಳಬೇಕೆಂದರೆ ನನ್ನ ಬಾಯಿ ತೋಟವನ್ನು ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಯಾರೋ ಕಟಕರು. ಅಪ್ಪ, ನಮ್ಮ ಬಾಳೆ ತೋಟವನ್ನು ಸರ್ವನಾಶ ಮಾಡಿದ್ದು ಬೇರೆ ಯಾರಲ್ಲಪ್ಪ, ಈ ಊರಿನ ಬಂಡಗೌಡ. ಹೌದು ಅಣ್ಣ, ನಮ್ಮ ಬಾಳಿಯ ತೋಟವನ್ನು ಹಾಳು ಮಾಡಿದ್ದಕ್ಕಾಗಿ ಎಂದು ನಂದಿಯ ಗೌಡ ಮನೆಯನ್ನು ನುಗ್ಗಿ 1 ಲಕ್ಷ ಪರಿಹಾರ ಹಣ ತೆಗೆದುಕೊಂಡ. ಏನು, ಈ ಊರ ನಂಜೇಗೌಡರು 1 ಲಕ್ಷ ಹಣ ಪರಿಹಾರ ಕೊಟ್ಟಿದ್ದಾರೆ? ಒಳ್ಳೆಯದಾಯ್ತು ತಮ್ಮ, ಒಳ್ಳೆಯದಾಯ್ತು. ವಿಕ್ರಮ, ಮೊದಲು ಈ ಹಣದ ಬ್ಯಾಗನ್ನು ತೆಗೆದುಕೊಂಡು ಬಾ. ಈಗಲೇ ಆಸ್ಪತ್ರೆಗೆ ಹೋಗಿ ಕಟ್ಟಿ ಬರೋಣ. ಆಯ್ತು ಅಪ್ಪಾಜಿ, ನಡಿ ಹೋಗೋಣ. ನಿಂತ್ಕೊಳ್ಳಿ ಬಾಬಾ. ಅಂದ ಹಾಗೆ ಇವ್ರ್ಯಾರು? ಸರೋಜ, ಇವನು ಬೇರೆ ಯಾರು ಅಲ್ಲಮ್ಮ, ನನ್ನ ಗೆಳೆಯನ ಮಗ. ಆಸ್ತಿಗೋಸ್ಕರ ಇವನ ಹೆತ್ತ ತಂದೆಯನ್ನು ಕೊಂದು ಹಾಕಿದರು ಈ ಊರಿನ ಕಟುಕರು. ಅವಾಗ ಇವ 10 ವರ್ಷದ ಬಾಲಕನಿದ್ದ. ಇವನನ್ನು ಕೊಂದು ಹಾಕುವುದರೆಂಬ ಭಯಕ್ಕಾಗಿ ಆ ಬೆಟ್ಟದಲ್ಲಿ ಒಂದು ಗುಡಿಸಲನ್ನು ಕಟ್ಟಿಕೊಂಡು ಇವನು ಬೆಳೆಸಿದ್ದೇನೆ. ಈಗ ದೊಡ್ಡವನಾಗಿ ನಮ್ಮ ಮನೆಗೆ ಬಂದಿದ್ದಾನಮ್ಮ ಇವನು. ಏನ್ರಿ ಯಜಮಾನ್ರಿ, ಕೈಯಲ್ಲಿ ಸುಟ್ಕೇಸ್ ಹಿಡಿದುಕೊಂಡು ಬಂದಿದ್ದೀರಲ್ಲ, ಆ ಸುಟ್ಕೇಸ್ ಅಲ್ಲಿ ಏನಿದೆ? ಇದರಲ್ಲಿ 1 ಲಕ್ಷ ಹಣ ಇದೆ ಸರೋಜ. ನನ್ನ ಅತ್ತೆಗೆ ತುಂಬಾ ಹಾರ್ಟ್ ಆಪರೇಷನ್ ಬೇಕಾಗಿದೆ, ಅದಕ್ಕಾಗಿ ಆಸ್ಪತ್ರೆಗೆ ಕಟ್ಟಬೇಕಾಗಿದೆ. ಹಾಗಾದ್ರೆ ಈ ಹಣವನ್ನು ನನಗೆ ಕೊಟ್ಟು ಬಿಡಿ, ನಾನು ಮೈ ತುಂಬಾ ಒಡವೆಗಳನ್ನು ಮಾಡಿಸಿಕೊಳ್ಳುವೆ. ಬೇಡ ಸರೋಜ, ಬೇಡ. ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನನ್ನ ಅತ್ತಿಗೆ ಎಡ ಬೀಳುವುದು ಖಂಡಿತ. ಹೌದಮ್ಮ,
ನನ್ನ ತಮ್ಮ ಹೇಳುವುದು ನಿಜವಿದೆ. ಮುಂದಿನ ವರ್ಷ ನಮ್ಮ ಹಣ ಬೀಗ ಬಂದ ಕೂಡಲೇ ನಿನಗೆ ನಾನೇ ಬಂಗಾರದ ಒಡವೆಗಳನ್ನು ಮಾಡಿಸಿಕೊಳ್ಳುತ್ತೇನೆ